ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸಪ್ತಮಿ ಅವಳಿಲ್ದೆಲ್ಲ ನಾನು ಹೆಂಗಿರ್ಲಿ ಮನೆಯಲ್ಲಿ? ಸಮಾಧಾನ ಮಾಡಿಕೊಡಿ ಅಪ್ಪ. ಸಪ್ತಮಿ ಸುಮ್ಮನಿರಿ ಅಪ್ಪ, ಅಳ್ಬೇಡಿ. ಮಂಜು, ತಗೊಮ್ಮ, ಸ್ವಲ್ಪ ನೀರು ಕುಡಿ. ಬೇಡ ಅತ್ತೆ. ಸ್ವಲ್ಪ ಕುಡಿಯಮ್ಮ, ನಾನೇ ಕುಡಿಸ್ತೀನಿ, ಕುಡಿ. ನಿಂತ್ಕೊಳ್ಳೆ. ನಾನ್ ನಿನಗೆ ಹೇಳ್ತಾ ಇದ್ರು ಒಳಗ್ ಬರಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಹೋಗು, ಆಚೆ ಹೋಗು ಒಂದೇ. ಇನ್ನು ಒಂದು ಹೆಜ್ಜೆ ಇಟ್ರೆ ಕಾಲ್ನ ಕತ್ತರಿಸ್ಬಿಡ್ತೇನೆ. ನಿನಗೆ ಈ ಮನೇಲಿ ಇನ್ಮೇಲೆ ಜಾಗ ಇಲ್ಲ. ಹೋಗು ಅಂತ ಹೇಳಿದ್ನಲ್ಲ, ಹೋಗೆ. ಹೋಗಿ ಆ ಬೀದಿ ಬಿಕಾರಿ ಮನೇಲಿ ಹೋಗಿ ಸಾಯಿ ಹೋಗು. ನಿಂತ್ಕೊಂತ ಹೇಳ್ದೆ ತಾನೆ? ಎಷ್ಟೇ ಧೈರ್ಯ ನಿನಗೆ? ನಾನು ಹೇಳ್ತಾನೆ ಇದ್ರೆ ಒಳಗ್ ಬರ್ತಾನೆ ಇದೆಯಲ್ಲ. ಹೋಗೆ, ಹೋಗ, ಆಚೆ ಹೋಗು. ರೀ, ನಾನ್ ಯಾಕೆ ಆಚೆ ಹೋಗ್ಬೇಕು? ನಾನೇನ್ ತಪ್ಪು ಮಾಡಿದ್ದೀನಿ ಹೇಳಿ? ಮಾಡೋದ್ನೆಲ್ಲ ಮಾಡಿ ಏನೂ ತಿಳಿದೇ ಇರೋ ಕಂದಮ್ಮನ್ ತರ ಆಡೋದ್ ನೋಡು, ಊಸ್ರವಳ್ಳಿ. ಊಸರವಳ್ಳಿ ಯಾರು ಅಂತ ನಾನ್ ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ ಅಲ್ವಾ ಅತ್ತಿಗೆ? ಮುಚ್ಚು ಬಾಯಿ. ನಮ್ಮ ಅಕ್ಕ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ನಿನಗೆ ನಿನ್ನ ಮಗಳ ಮೇಲೆ ಗಮನ ಇದೆಯಾ? ಪ್ರೀತಿ ಅಕ್ಕರೆ ಏನಾದ್ರೂ ಇದ್ದಿದ್ರೆ ನಾವು ಹಾಸ್ಪಿಟ್ಲ್ ಕರ್ಕೊಂಡು ಹೋಗುವಾಗ ನೀನು ಗೊಂಬೆ ತರ ನಿಂತ್ಕೊಂಡಿರ್ತಾ ಇದ್ಯಾ? ಕೊನೆ ಪಕ್ಷ ಮಂಜುಗೆ ಏನಾಯ್ತು? ಅವಳ ಆರೋಗ್ಯ ಹೇಗಿದೆ? ಬದುಕಿದಾಳ, ಸತ್ತಿದಾಳ? ಅದು ಏನಾದ್ರೂ ನೋಡೋದಕ್ಕೆ ನೀನು ಹಾಸ್ಪಿಟ್ಲಿಗೆ ಏನಾದ್ರು ಬಂದ್ಯಾ? ಬರ್ಲಿಲ್ಲ. ಈಗ ಬಿಕಾರಿಗಳಿಗೆ ಪ್ರಸ್ತಾವ ರೆಡಿ ಮಾಡಿ ಅವರು ಆರೋಗ್ಯವಾಗಿದ್ದಾರ, ಚೆನ್ನಾಗಿದ್ದಾರ ಅಂತ ನೋಡಿ ಕೈ ಬೀಸ್ಕೊಂಡ್ ಬರ್ತಾ ಇದ್ಯಾ? ರೀ, ಏನೇನೋ ಮಾತಾಡ್ಬೇಡಿ. ಮಂಜರಿಗೆ ನಿಜವಾಗ್ಲೂ ಏನಾದ್ರೂ ಆಗಿದ್ದಿದ್ರೆ ನಾನು ಓಡ್ ಬರ್ತಾ ಇದ್ದೆ. ಮದ್ವೆ ನಿಲ್ಸೋದಿಕ್ ಆಗ್ಲಿಲ್ಲ ಅಂತ ಅವಳು ಜ್ಞಾನ ತಪ್ಪಿದ್ ನಾಟಕ ಆಡಿದ್ಲು. ಅವಳು ತಾಳಕ್ ತಕ್ಕ ಹಾಗೆ ನೀವೆಲ್ಲಾರು ಕುಣಿದ್ರಿ, ಅದಕ್ಕೆ ನಾನ್ ಬರ್ಲಿಲ್ಲ. ಅಲ್ಲ, ಈ ತರ ನಾಟಕ ಆಡ್ಕೊಂಡು ಬದುಕ್ಬೇಕಾ? ಇದು ಒಂದ್ ಜೀವನಾನ? ಇನ್ನೊಂದು ಮಾತಾಡಿದ್ರೆ ಕತ್ತಿಸ್ಕಿ ಇಲ್ಲೇ ಸಾಯಿಸ್ಬಿಡ್ತೇನೆ. ಯಾರೇ ನಾಟಕ ಮಾಡ್ಕೊಂಡು ಬದುಕ್ತಾ ಇರೋದು? ಮಂಜು ಪ್ರಜ್ಞೆ ತಪ್ಪು ಬಿದ್ದಿದ್ದು ನಾಟಕ ಮಾಡೋದಕ್ಕಲ್ಲ. ಅವಳು ವಿಷ ಕುಡಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ದು.
ಜೀವನ ಪಣಕ್ಕಿಟ್ಟು ಇವಳನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೇರಿಸಿದ್ವಿ. ಇನ್ನ 5 ನಿಮಿಷ ಲೇಟಾಗಿ ಹೋಗಿದ್ದಿದ್ರೆ ಅವಳು ಪ್ರಾಣ ಉಳಿತಾ ಇರ್ಲಿಲ್ಲ. ನನ್ನ ಶಕ್ತಿ, ನನ್ನ ಜೀವನ ಎಲ್ಲ ನನ್ನ ಮಗಳು. ಇವತ್ತು ಅವಳನ್ನ ಕಳ್ಕೊಂಡಿದ್ದಿದ್ರೆ ನಾನು ಹುಚ್ಚನ್ ತರ ಅಲಿಬೇಕಾಗಿತ್ತು. ಈ ಮನೆ ಸ್ಮಶಾನ ಆಗೋಗಿರೋದು. ಇಷ್ಟೆಲ್ಲ ಆಗೋಗಿದೆ. ನಾವು ಇವಳನ್ನ ಜೀವಂತವಾಗಿ ಕರ್ಕೊಂಡ್ ಬಂದಿದ್ದೀವಿ. ನೀನು ಇವಾಗ ಬಂದು ನಾವು ನಾಟಕದ ಜೀವನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀಯಾ? ರೀ, ನೀವು ನಿಜ ಹೇಳ್ತಾ ಇದ್ದೀರಾ? ಹೌದಮ್ಮ, ಅಪ್ಪ ಹೇಳ್ತಿರೋದು 100ಕ್ಕೆ 100 ಸತ್ಯ. ನಾವೆಲ್ಲ ಡಾಕ್ಟರ್ ಕೈಕಾಲು ಹಿಡಿದು ಮಂಜರಿಗೆ ಟ್ರೀಟ್ಮೆಂಟ್ ಕೊಡ್ಸಿದೀವಿ. ಇವತ್ತು ಮಂಜರಿ ಉಳ್ಕೊಂಡಿರೋದೇ ಹೆಚ್ಚು. ಮಗಳು ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ಅಮ್ಮ ಆದವರು ಮದುವೆ ಸಂಭ್ರಮದಲ್ಲಿ ಮುಳುಗೋಗಿದ್ದಾರೆ. ವಾ, ನಿಮಗೆ ನಿಮ್ಮ ಮಗಳ ಪ್ರಾಣಕ್ಕಿಂತ ನಮ್ಮ ಶತ್ರುಗಳ ಮದುವೆನೇ ಹೆಚ್ಚಾಗೋಗಿತ್ತಾ? ಪ್ರಪಂಚದಲ್ಲಿ ಯಾವ ತಾಯಿನಾದ್ರೂ ಇಷ್ಟೊಂದು ಕಠೋರವಾಗಿ ನಡ್ಕೊಂತಿದ್ರೆ ಹೇಳಿ? ಆಕಾಶ್, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೋ, ಇಷ್ಟೊಂದೆಲ್ಲ ನಡೆದಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೋ. ಮಂಜರಿ, ಮಂಜರಿ, ಯಾಕೆ ವಿಷ ಕುಡಿಯೋದಿಕ್ ಹೋದೆ? ಏನಾಗಿದ್ಯಾ ನಿನ್ಗೆ? ಮಂಜರಿ, ಯಾಕೆ ಸೈಲೆಂಟ್ ಆಗಿದ್ಯಾ? ಮಾತಾಡೆ. ಮುಟ್ಬೇಡಿ ನನ್ನನ್ನ, ಕೈ ತೆಗಿರಿ. ಪಪ್ಪ, 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 ಇವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಹೋಗೋದಕ್ಕೆ ಹೇಳಿ ಇವ್ರನ್ನ. ಯಾಕೆ ಹೀಗಾಡ್ತಾ ಇದೀಯಾ? ವಿಷ ಕುಡಿಯೋ ಅಂತದ್ದು ಏನಾಗಿತ್ತು ನಿನ್ಗೆ? ನಿನಗ್ ತೊಂದರೆ ಕೊಡ್ತಿರೋ ವಿಷಯ ಆದ್ರೂ ಏನ್ ಹೇಳು? ಸಮಸ್ಯೆ ಏನು ಅಂತ ಹೇಳ? ಸಪ್ತಮಿ, ಅವಳಿಂದನೇ ನನಗ್ ಸಮಸ್ಯೆ. ಕೋಟ್ಯಾಧೀಶ್ವರನ್ ಮಗಳಾಗಿರೋ ನಾನು ಆಫ್ಟರ್ ಆಲ್ ಆ ಬೀದಿ ಬಿಕಾರಿ ಮುಂದೆ ಪ್ರತಿ ಸಲ ಸೋಲ್ತಿದ್ದೀನಲ್ಲ, ಅದೇ ಸಮಸ್ಯೆ. 30 ರೂಪಾಯಿ ನೀರು ಹಾಕೊಂಡು ಬೀದಿ ಬೀದಿ ಸುತ್ತ ಬೆಕ್ಕರ್ಗಳವರು. ನಿನಗೆ ನಿನ್ ಮಗಳಿಗಿಂತ ಆ ಬೆಗ್ಗರ್ಸ್ಗಳೇ ಮುಖ್ಯ ಆಗೋದ್ರಲ್ವಾ ಅನ್ನೋದೇ ನನ್ ಸಮಸ್ಯೆ.